ನಮಸ್ಕಾರ ರೀ ದೊಡ್ಡ ಮಂದಿಗೆ. ಗಿಲ್ಲಿ ವಿರುದ್ಧ ತಿರುಗಿ ಬಿದ್ದ ರಘು ಮತ್ತು ರಕ್ಷಿತಾ. ಕಾವ್ಯ ವರ್ಸಸ್ ರಕ್ಷಿತಾ ಚೀಫ್ ಗಿಮ್ಮಿಕ್ ಯಾರದು? ಇದು ಬಿಗ್ ಬಾಸ್ ಲೈವ್ ಅಪ್ಡೇಟ್ ಆಗಿದ್ದು, ಇದು ಕಂಪ್ಲೀಟ್ ಆಗಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆ ಬೆಲ್ ಐಕನ್ ಮೇಲೆ ಒತ್ತುದು ಮರಿಬೇಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರ ಒಂದು ಲೈಕ್ ಕೊಡ್ರಿ. ಈ ವಾರದ ಮೊದಲ ಟಾಸ್ಕ್ ಆರಂಭವಾಗಿದ್ದು, ಆ ಟಾಸ್ಕ್ ನಲ್ಲಿ ಕ್ಯಾಪ್ಟನ್ ಆದಂತ ಧನುಷ್ ಪ್ರತಿಯೊಬ್ಬರಿಗೂ ರ್ಯಾಂಕ್ ಕೊಡ್ಬೇಕಾಗಿರ್ತೈತ್ರಿ. ಈ ಬಿಗ್ ಬಾಸ್ ಮನೆಯೊಳಗ ಅವರ ಅರ್ಹತೆ ಎಷ್ಟು ಎಂಬುದು. ಅದರಲ್ಲಿ ಗಿಲ್ಲಿ ಅವರಿಗೆ 2ನೇ ಸ್ಥಾನವನ್ನ ಕೊಟ್ಟಿರ್ತಾರ. ರಘು ಅವರನ್ನ ಮಿಡಲ್ ನಾಗ ಇಟ್ಟಿರ್ತಾರ್ರಿ. ಇದನ್ನ ಖಂಡಿಸಿದ ರಘು ಅವರು ಧನುಷ್ ಅವರಿಗೆ ಕೇಳ್ತಾರ, ಗಿಲ್ಲಿ ಯಾಕೆ 2ನೇ ಸ್ಥಾನ ಅಂತ ಹೇಳಿ. ಮತ್ತು ಗಿಲ್ಲಿ ಈ ಮನೆಯೊಳಗ ಬೇಜವಾಬ್ದಾರಿ ವ್ಯಕ್ತಿ ಅಂತ ಕೂಡ ಹೇಳ್ತಾರ. ಮನೆಯ ಯಾವುದೇ ಒಂದು ಕೆಲಸನೂ ಮಾಡುದಿಲ್ಲ, ಅವನಿಗೆ ಯಾಕೆ 2ನೇ ಸ್ಥಾನ ಕೊಟ್ಟಿರಿ ಅಂತ ಹೇಳಿ ರಕ್ಷಿತಾ ಮತ್ತು ರಘು ಧನುಷ್ ಅವರಿಗೆ ಕೇಳ್ತಾರ್ರಿ. ಅದಕ್ಕ ಗಿಲ್ಲಿ ನಟ ಅವರ ವಿರುದ್ಧ ವಾಕ್ ಸಮರ ಮಾಡ್ತಾನ. ಆಕ್ಚುಲಿ ಈ ಟಾಸ್ಕ್ನಾಗ ಗಿಲ್ಲಿ ಮಾತಾಡೋ ಅವಶ್ಯಕತೆ ಇರ್ಲಿಲ್ರಿ. ರಘು ಮತ್ತು ರಕ್ಷಿತಾ ಅವ್ರು ಕೇಳಿರೋದು ಧನುಷ್ ಅವ್ರಿಗೆ ಕೇಳಿರ್ತಾರ. ಆದ್ರ ನಡುವ ಗಿಲ್ಲಿ ಹೋಗ್ತಾನ. ಅದಕ್ಕ ಈ ಜಗಳಕ್ಕ ಮೂಲ ಕಾರಣ ಅಂತ ಹೇಳಿ ತಿಳಿಸಬಹುದು ನೋಡ್ರಿ. ಇಷ್ಟು ದಿನ ಮೋಟು ಪತ್ಲು ಫ್ರೆಂಡ್ಶಿಪ್ ಮಸ್ತ್ ಕಾಣಿಸ್ತಿತ್ತು ಬಿಗ್ ಬಾಸ್ ಮನೆ ಒಳಗ. ಆದ್ರ ಮೊನ್ನೆ ನಡೆದಂತ ಅರ್ಬಿ ವಿಷಯದಿಂದ ಅವ್ರ ಫ್ರೆಂಡ್ಶಿಪ್ ಕಟ್ ಆಗ್ಯದಂತಾನೆ ಹೇಳ್ಬೋದು ನೋಡ್ರಿ. ರಕ್ಷಿತಾ ಜೊತೆಯಲ್ಲೇ ಇದ್ಕೊಂಡು ಚೆನ್ನಾಗಿ ಮಾತಾಡ್ತಾರ. ಆದ್ರ ನಾಮಿನೇಷನ್ ಅಂತ ಬಂದಾಗ ಗಿಲ್ಲಿ ಹೆಸರು ತಗೊಳ್ಳೋದು ಮರೆಯುವುದಿಲ್ಲ. ರಕ್ಷಿತಾಗೂ ಗೊತ್ತು ಗಿಲ್ಲಿ ಸ್ಟ್ರಾಂಗ್ ಪರ್ಸನ್ ಅಂತೇಳಿ. ಗಿಲ್ಲಿಗೆ ಹೊರಗೆ ಹಾಕಿದ್ರ ನಾವಿನ್ ಆಗ್ಬೇಕನ್ನೋ ಐಡಿಯಾ ರಕ್ಷಿತಾಳದು. ಆದ್ರ ಅವ್ರಿಗೆ ಗೊತ್ತಿಲ್ಲ, ಗಿಲ್ಲಿ ನಟ ಕರ್ನಾಟಕ ತುಂಬಾ ಈಗ ಆಲ್ರೆಡಿ ಹವಾ ಶುರು ಮಾಡಿದ್ದಾನ. ಇನ್ನೇನು ಕೆಲವೇ ದಿನಗಳಲ್ಲಿ ಡೆವಿಲ್ ಚಿತ್ರದ ಮೂಲಕ ಕೂಡ ಇಷ್ಟು ದಿನ ಬಿಗ್ ಬಾಸ್ ಮನೆಯಿಂದ ಹವಾ ಮಾಡಿದರೆ ಗಿಲ್ಲಿ ಇನ್ನು ಮುಂದ ಡೆವಿಲ್ ಚಿತ್ರದ ಮೂಲಕ ಹವಾ ಮಾಡ್ತಾನಂತಾನೆ ಹೇಳ್ಬಹುದು. ಗಿಲ್ಲಿ ನಟನ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಎಂಬುದು ಕಮೆಂಟ್ ಮಾಡಿ ತಿಳಿಸ್ರಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ಮತ್ತ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ರಕ್ಷಿತಾ ಕಾವ್ಯ ಅವರನ್ನ ನಾಮಿನೇಷನ್ ಮಾಡ್ತಾರೆ. ಅಂದ್ರ ಚಾಕು ಹಾಕ್ತಾರ. ಅಲ್ಲಿ ಸ್ಟಾರ್ಟ್ ಆಗಿದೆ ಚೀಪ್ ಗಿಮ್ಮಿಕ್ ಅಂತ. ಕಾವ್ಯ ಅವರು ರಕ್ಷಿತಾಳನ್ನ ಚೀಪ್ ಗಿಮ್ಮಿಕ್ ಅಂತ ಹೇಳ್ತಾರ ನೋಡ್ರಿ. ಇಲ್ಲಿ ನಿಜವಾಗ್ಲೂ ಚೀಪ್ ಗಿಮ್ಮಿಕ್ ಯಾರು ಮಾಡಕತ್ತಾರ ಅಂತೇಳಿ ನೀವು ಕಮೆಂಟ್ ಮಾಡಿ ತಿಳಿಸ್ರಿ. ಈ ಸೀಸನ್ ಫುಲ್ ವೈಲ್ಡ್ ಕಾರ್ಡ್ ಎಂಟ್ರಿ ದಿಂದನೇ ತುಂಬಿ ತುಳಿಕಾಡಕತ್ತದ ಅಂತಾನೆ ಹೇಳ್ಬೋದು ನೋಡ್ರಿ. ಇವಾಗ ಆಲ್ರೆಡಿ 60 ದಿನಗಳು ಕಳೆದಾವ. ಇವಾಗ ಮತ್ತಿಬ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಾರ, ರಜತ್ ಮತ್ತು ಚೈತ್ರ. ರಜತ್ ಬಿಗ್ ಬಾಸ್ ಮನೆ ಒಳಗ ಹುಲಿ ಇದ್ದಂಗ ಇರ್ತಾನ. ಆದ್ರ ಶನಿವಾರ ರವಿವಾರ ಅಂತ ಬಂದಾಗ ಸುದೀಪ್ ಸರ್ ಮುಂದ ಇಲ್ಲಿ ತರ ಯಾಕೆ ಆಡ್ತಾನ ಒಂದು ಅರ್ಥ ಆಗಲ್ರಿ. ರಜತ್ ಯಾಕೋ ಆ ವಿಷಯದಲ್ಲಿ ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡಕತ್ತಾನ ಅಂತೇಳಿ ನನಗ ಅನ್ಸುತ್ತ. ನಿಮಗೂ ಅನ್ಸುದ್ರ ಈ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ. ಚೈತ್ರ ಅವರು ಮಾತಾಡಕತ್ರೆ ಒಂಥರ ಇರಿಟೇಷನ್ ಸ್ಟಾರ್ಟ್ ಆಗುತ್ತ ನಮಗಷ್ಟೇ ಇಲ್ರಿ. ಹೋದ ಸಲ ಕಿಚ್ಚ ಸುದೀಪ್ ಸರ್ ಅವರಿಗೂ ಕೂಡ ಇರಿಟೇಷನ್ ಸ್ಟಾರ್ಟ್ ಆಗಿತ್ತು. ಈ ಸಲ ನೋಡೋಣ ರಜತ್ ಮತ್ತು ಚೈತ್ರ ಹೇಗ್ ಬಿಗ್ ಬಾಸ್ ಮನೆ ಒಳಗ ರನ್ ಆಗ್ತಾರ ಅಂತೇಳಿ. ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಯಾರು ಆಗ್ತಾರಂತ ಕಮೆಂಟ್ ಮಾಡ್ರಿ. ಈ ವಿಡಿಯೋ ಇಷ್ಟ ಆದ್ರ ಒಂದು ಲೈಕ್ ಕೊಡ್ರಿ. ಇನ್ನ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆ ಬೆಲ್ ಐಕನ್ ಮೇಲೆ ಒತ್ತೋದು ಮರಿಬೇಡ್ರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.